ಯಪ್ಪ, ಮೊಟ್ಟೆಯಿಂದ ಇಷ್ಟು ಕ್ರಿಸ್ಪಿಯಾದಂಥ ಕಟ್ಲೆಟ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಗ್ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು 3-4 ಎಗ್ಗನ್ನು ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. 4 ಎಗ್ಗನ್ನು ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಎಗ್ಗನ್ನು ಬೇಯಿಸ್ಕೊಂಡು ಈ ಥರ ಕ್ಯಾರೆಟ್ ಎಲ್ಲ ತುರಿತೀವಲ್ಲ ನಾವು, ಅದರಲ್ಲಿ ಕ್ಲೀನಾಗಿ ತುರ್ಕೋಬೇಕು. ಬೇಯಿಸಿರ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ತುರಿಬೋದು, ಏನು ಅಷ್ಟು ಕಷ್ಟ ಆಗೋದಿಲ್ಲ. ತುರ್ಕೊಂಡು ಆದ ನಂತರ ಇದಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋವಂಥ ಈರುಳ್ಳಿ, ಸಣ್ಣ ಬೇಕಾದರೂ ಕಟ್ ಮಾಡ್ಬೋದು, ಆದರೆ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಾದ ನಂತರ ಅಚ್ಚ ಖಾರದ ಪುಡಿ. ನಿಮಗೆ ಬೇಕಾದರೆ ನೀವು ಗರಂ ಮಸಾಲೆ ಆ್ಯಡ್ ಮಾಡ್ಕೋಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದ್ರೂ, ಆದರೆ ನಾನು ಎರಡನ್ನೂ ಅದು ಹಾಕಿಲ್ಲ ಇಲ್ಲಿ. ಮತ್ತು ಒಂದು 3-4 ಟೇಬಲ್ ಸ್ಪೂನು, ಇಲ್ಲ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೂ ನೀರು ಹಾಕೋ ಹಾಗಿಲ್ಲ, ಯಾಕಂದರೆ ಮೊಟ್ಟೆನ ಚೆನ್ನಾಗಿ ಬೇಯಿಸಿದ್ದೀವಲ್ಲ, ಹಾಗಾಗಿ ಮೊಟ್ಟೆ ತುಂಬ ಸಾಫ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ. ಮತ್ತು ಈರುಳ್ಳಿಯಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಕೊತ್ತಂಬರಿ ಸೊಪ್ಪಲ್ಲೂ ನೀರು ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಕಡಲೆ ಹಿಟ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೀಟಾಗಿ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಲಿಸ್ಬೋದು ಅಂತ ಹೇಳ್ಬಿಟ್ಟು. ಏನು ನೀರೆಲ್ಲ, ಏನೋ ಎಣ್ಣೆ ಅವೆಲ್ಲ ಹಾಕೋ ಅವಶ್ಯಕತೆಯೇ ಇಲ್ಲ. ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ ಮಕ್ಳಿಗೆ ಮಾಡಿಕೊಟ್ರೆ ಫುಲ್ಲು ಖುಷಿ ಆಯ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಇದಕ್ಕೇನು ಜಾಸ್ತಿ ಎಣ್ಣೆನೂ ಏನು ಯೂಸ್ ಮಾಡೋ ಹಾಗಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪಾನಲ್ಲಿ ಇದನ್ನು ವಡೆ ಥರ ತಟ್ಬಿಟ್ಟು ಕಟ್ಲೆಟ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಇಲ್ಲಿ ನಾನು ಕಲಿಸಿದ್ದೀನಿ. ಇವಾಗ ಇದು ಒಂದು ಹಂತಕ್ಕೆ ಬಂದಿದೆ ನೋಡಿ. ಈ ಥರ ಕಲಸಿ ಈ ಥರ ಉಂಡೆ ಮಾಡಿದಾಗ ಈ ಥರ ವಡೆ ಥರ ಬರಬೇಕು, ಒಂಚೂರು ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡಿ, ಆ ಥರ ಬಂದಿದೆ. ಇವಾಗ ಇದನ್ನೆಲ್ಲ ನಾನು ಒಂದು ಕೂತ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ, ಅಂದರೆ ವಡೆ ಥರ ತಟ್ಕೊತಾ ಇದ್ದೀನಿ. ತಟ್ಕೊಂಡು ಯಾವ ಇದರಲ್ಲಿ ಬಟ್ಲಲ್ಲಿ ಕಲಿಸಿದ್ದೀನಲ್ಲ ಅದರಲ್ಲೇ ಜೋಡಿಸ್ಕೊಂಡಿದ್ದೀನಿ ನೋಡಿ. ಅದು ಬಟ್ಲಿಗೂ ಸಹ ಅಂಟ್ಕೊಂಡಿಲ್ಲ, ಅಷ್ಟು ನೀಟಾಗಿ ಇದಾಗಿದೆ. ಇವಾಗ ಇದನ್ನೆಲ್ಲ ತಂದು ಒಂದು ಕಡೆ ಇಟ್ಟಿದ್ದೀನಿ. ಇವಾಗ ಒಂದು ಪಾನ್ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ನಾನು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಈ ಕಟ್ಲೆಟನ್ನು ಒಂದೊಂದಾಗೆ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಜೋಡಿಸ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಹುಷಾರಾಗಿ ಕಮ್ಮಿ ಉರಿಲೇ ಇಟ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿ ಉರಿಲಿ ಇಟ್ಬಿಟ್ಟಿದ್ದೆ, ಹಾಗಾಗಿ ನನಗೆ ಎಣ್ಣೆ ಎಲ್ಲ ಹಾರಿಬಿಡ್ತು. ಅದನ್ನು ತಿರ್ಗಿಸಾಕ್ತಾ ಇದ್ನಲ್ಲ, ಆವಾಗ ಮುಖಕ್ಕೆಲ್ಲ ಎಣ್ಣೆ ಹಾರಿಬಿಡ್ತು. ಸ್ವಲ್ಪ ನೋಡಿಕೊಂಡು ಕಮ್ಮಿ ಉರಿಲಿ ಇಟ್ಕೊಳ್ಳಿ. ನೋಡಿ ಯಾವ ಥರ ಆಗಿದೆ ಅಂತ. ಬೇಗ ಆಗುತ್ತೆ, ಒಂದು 10 ನಿಮಿಷಕ್ಕೆಲ್ಲ ಇದೆಲ್ಲ ರೆಡಿ ಮಾಡ್ಕೊಬಿಟ್ರೆ ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಏನು ತುಂಬ ಟೈಮ್ ಗಂಟೆ ಹಿಡಿಯುವಂಥ ಕೆಲಸ ಏನಲ್ಲ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಆದರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ಟ್ರೈ ಮಾಡಿ. ಆದರೆ ಇನ್ನೊಂದು ಸರಿ ಹೇಳ್ತೀನಿ, ಈ ಥರ ತಿರುಗಿಸಾಕ್ಬೇಕಾದ್ರೆ ಹುಷಾರಾಗಿ ಹಾಕಿ. ಇಲ್ಲಿ ನೋಡಿ, ನಾನಿಲ್ಲಿ ಒಂದು ಕಡೆ ಹಾಕ್ಬೇಕಾದ್ರೆ ನೋಡಿ ಯಾವ ಥರ ಎಲ್ಲ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು, ಅದು ಮುಖಕ್ಕೆ ಎಣ್ಣೆ ಹಾರಿಬಿಡ್ತು ನನಗೆ. ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಬಿಟ್ಟೆ ಅಷ್ಟೇ, ಮತ್ತು ಅದನ್ನು ಇದು ಮಾಡೋಕ್ಕೆ ಹೋಗಿಲ್ಲ. ಒಂಥರ ಫುಲ್ಲು ಮುಖಕ್ಕೆ ಕೈಗೆಲ್ಲ ಹಾರಿಬಿಡ್ತು ಎಣ್ಣೆ, ಅದಕ್ಕೆ ಬಿಟ್ಬಿಟ್ಟಿದ್ದು. ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದು ಬೆಂದಿದೆ, ಒಂದು ಹಂತಕ್ಕೆ ಬಂದಿದೆ. ಯಾವಾಗ ಈ ಎಣ್ಣೆ ನೊರೆ ಆಗುತ್ತೋ ಆವಾಗ ಇದು ಬೆಂದಿದೆ ಅಂತ ಹೇಳ್ಬಿಟ್ಟು. ಈಗ ಮತ್ತೆ ಒಂದು 2 ನಿಮಿಷ ಬೇಯಿಸ್ಬಿಟ್ಟು ನಾನು ಒಂದು ಪ್ಲೇಟ್ಗೆ ಹಾಕೋಣ. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಮಾತ್ರ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ನಮಗೂ ಮಕ್ಕಳು ಖುಷಿನೇ ಅಲ್ವಾ ಬೇಕಾಗಿರೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ನಾನು ಫೈನಲಾಗಿ ಮಾಡಿದ್ದೀನಿ, ಈ ಥರ ಬಂದಿದೆ. ಮತ್ತು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನನ್ನ ಚಾನಲ್